ಏನು 30ನೇ ತಾರೀಕು ಇಡೀ ರಾಜ್ಯದಿಂದ ಹಾಸನ ಚಲೋ ಇದಕ್ಕೆ ಕರೆಯನ್ನು ಕೊಟ್ಟಿದ್ದೇವೆ. ಹಾಸನದಲ್ಲಿ ನಡೆದಂತಹ ಲೈಂಗಿಕ ದುಷ್ಕೃತ್ಯ ಏನಿದೆ ಪ್ರಜ್ವಲ್ ರೇವಣ್ಣ ಅವರದು, ಸರ್ಕಾರ ಇದುವರೆಗೂ ಕೂಡ ಆತನನ್ನು ಬಂಧಿಸದೆ ಮತ್ತು ಆತನ ಸುಳಿವು ಇದ್ದರೂ ಕೂಡ ಇಂಥಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದ್ದರೂ ಕೂಡ ವಿಳಂಬ ಮಾಡ್ತಾ ಇರೋದನ್ನು ಖಂಡಿಸಿ ಹಾಸನ ಚಲೋ ನಡೀತಾ ಇದೆ. ಹಾಸನ ಚಲೋ ಇದರಲ್ಲಿ ನಾಡಿನ ಎಲ್ಲ ಸಾಹಿತಿಗಳು, ಪ್ರಜ್ಞಾವಂತರು, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು, ಹಿರಿಯ ಪತ್ರಿಕೋದ್ಯಮದ ಪ್ರಗತಿಪರ ಗೆಳೆಯರು, ಹಾಗೆಯೇ ಭಾಳಷ್ಟು ಜನ ಪ್ರಗತಿಪರ ರೈತರು, ರೈತ ಸಂಘಟನೆಗಳು, ಎಲ್ಲ ಹೋರಾಟದ ಸಂಘಟನೆಗಳು, ಜೊತೆಗೆ ಸಾರ್ವಜನಿಕವಾಗಿಯೂ ಕೂಡ ಅದನ್ನು ಖಂಡಿಸಿ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟಗಳು ಮತ್ತು ಮಹಿಳಾ ವೇದಿಕೆಗಳು, ಭಾಳಷ್ಟು ಸಾವಿರಾರು ಸಂಘಟನೆಗಳು ಅದಕ್ಕೆ ಬೆಂಬಲವನ್ನು ಸೂಚಿಸಿವೆ. ಇದೀಗ 10 ಹಲವು ಬಗೆಯ ತಾಜಾ ಮಾವಿನ ಹಣ್ಣು ಲಭ್ಯ. ನಮ್ಮಲ್ಲಿ ನೈಸರ್ಗಿಕವಾಗಿ ಮಾಗಿಸಿದ ರತ್ನಗಿರಿ ಆಲ್ಫೋನ್ಸಾ, ರಾಮನಗರ ಬಾದಾಮಿ, ಬಾಣಾವರ ರಸಪುರಿ, ಬಾದಾಮಿ, ತಮಿಳುನಾಡು ಇಮಾಂ ಪಸಂದ್, ಆಂಧ್ರ ಮಲ್ಲಿಕಾ, ಆಂಧ್ರ ಬೇನಿಶಾ, ಬೆಂಗಳೂರು ಲಾಲ್ಬಾಗ್, ಸಾಗರ ಶಕರಗುಟ್ಟಿ, ನಾಟಿ ಮಾವಿನ ಹಣ್ಣು, ಗುಜರಾತಿ ಕೇಸರ್, ಚನ್ನಪಟ್ಟಣ ದಿಲ್ ಪಸಂದ್, ಉತ್ತರ ಪ್ರದೇಶದ ದಶೇರಿ ಮತ್ತು ಕಸಿ ಮಾವಿನ ಹಣ್ಣು ದೊರೆಯುತ್ತದೆ. ಹಾಗಿದ್ರೆ ಹಿಂದೆ ಸಂಪರ್ಕಿಸಿ ಡಿ ಮಲ್ಕಪ್ಪ ಅಂಡ್ ಸನ್ಸ್, APMC ಯಾರ್ಡ್, ಶಿವಮೊಗ್ಗ. ನಮ್ಮ ದೂರವಾಣಿ ಸಂಖ್ಯೆ 9448943972 9449265196. ಈ ಹಾಸನ ಹಲವಾರು ದುರಂತಕ್ಕೆ ಸಾಕ್ಷಿಯಾಗಿದೆ. ಆ್ಯಕ್ಚುಲಿ ಒಳ್ಳೆಯ ವಿಷಯಕ್ಕೆ ಯಾವುದಾದ್ರು ಒಂದು ಊರು ಪ್ರಸಿದ್ಧಿಯಾಗಿದ್ದರೆ ಭಾಳ ಸಂತೋಷ ಪಡ್ಬೋದಿತ್ತು. ಆದರೆ ಒಂದು ದುರಂತದ ಅಧ್ಯಾಯಕ್ಕೆ ಹಾಸನ ಜಿಲ್ಲೆ ಮತ್ತು ಕರ್ನಾಟಕ ಮಾತ್ರ ಅಲ್ಲ, ದಕ್ಷಿಣ ಭಾರತ, ಪ್ರಪಂಚಕ್ಕೆ ದಕ್ಷಿಣ ಭಾರತ ಯಾವತ್ತಾದರೂ ಚುನಾವಣೆಯಲ್ಲಿ ಅಜೆಂಡಾ ಆಗಿದ್ದರೆ ಇದು ಫಸ್ಟ್ ಟೈಮ್. ದಕ್ಷಿಣ ಭಾರತದ ಉತ್ತರ ಭಾರತದವರು ದಕ್ಷಿಣ ಭಾರತದ ಬಗ್ಗೆ ಮಾತಾಡೋದಿದ್ದರೆ ಸಾಮಾನ್ಯವಾಗಿ ಅದನ್ನು ಆ ಒಂದು ಪರಂಪರೆ ಇಲ್ಲ. ಆದರೆ ಈ ಸಲ ಹಾಸನವೇ ಅದರ ಒನ್ ಆಫ್ ದಿ ಕೇಂದ್ರವಾಗಿ ಅದು ಕೆಲಸ ಮಾಡ್ತಿದೆ. ಎರಡನೇದು, ಕನ್ನಡ ಮೊನ್ನೆ ಬೆಂಗಳೂರಿನ ಸಭೆಯಲ್ಲಿ ಇದನ್ನು ಖಂಡಿಸಲಿಕ್ಕೆ, ಈ ಪ್ರಕರಣವನ್ನು ಏನು ಅಂತ ಹೇಳಲಿಕ್ಕೆ ಇದಕ್ಕೊಂದು ಭಾಷೆನೇ ಇಲ್ಲ. ಈ ದೌರ್ಜನ್ಯ ಅಂದರೆ ದೌರ್ಜನ್ಯ ಅಲ್ಲ, ಹಿಂಸಾಚಾರ ಅಂದರೆ ಹಿಂಸಾಚಾರ ಅಲ್ಲ, ಮಾಸ್ ರೇಪ್ ಅಂದರೆ ಮಾಸ್ ರೇಪ್ ಅಲ್ಲ, ಅಥವಾ ನಿಜಕ್ಕೂ ಇದಕ್ಕೆ ಯಾವ ಶಬ್ದಗಳಲ್ಲಿ ಇದನ್ನು ಹೇಳ್ಬೋದು, ಇದು ಸಾಧ್ಯನಾ, ಇದು ನಿಜಕ್ಕೂ ನಡೆದಿದೆಯಾ ಇಲ್ವಾ ಅನ್ನುವಂಥ ಇದಕ್ಕೆ ಕನ್ನಡ ಭಾಷೆಯಲ್ಲಿ ನುಡಿಗಟ್ಟಲ್ಲಿ ಶಬ್ದಗಳೇ ಇಲ್ಲದಂಥ ಸ್ಥಿತಿಯಲ್ಲಿ ಎಲ್ಲರೂ ಕೂಡ ಇದ್ದೀವಿ. CITU ರಾಜ್ಯ ಸಮಿತಿ ಹಾಸನ ಕಡೆ ಕೊಟ್ಟಿದೆ. ಈಗ ಮಾನವನ ಚರಿತ್ರೆಯಲ್ಲೇ ಲೈಂಗಿಕವಾಗಿ ಬಂದಂಥ ದೌರ್ಜನ್ಯಗಳು ಇದೆ. ಆದರೆ ಅದರಲ್ಲಿ ಹೆಚ್ಚು ಪ್ರಜ್ವಲ್ ರೇವಣ್ಣವರು ಭಾಳಷ್ಟು ಬಳಕೆ ಮಾಡಿಕೊಂಡು 2000 ವಿಡಿಯೋಗಳನ್ನ ಸ್ವಂತ ಮೊಬೈಲಲ್ಲಿ ಇಟ್ಕೊಂಡು ಬಿಡುಗಡೆ ಮಾಡೋಷ್ಟು ಡ್ರೈವರ್ಗಳನ್ನೆಲ್ಲ ಇಟ್ಕೊಂಡು, ಹೇಳ್ಬೇಕಂದ್ರೆ ಒಂದೇ ಮಾತಲ್ಲಿ ಅಧಿಕಾರ ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದು ದೇವೇಗೌಡರ ಕುಟುಂಬದಲ್ಲಿ ತೋರಿಸ್ಕೊಟ್ಟಿದೆ. ಅವು ಅರೆಸ್ಟ್ ಆಗಿದ್ರೆ ನಮ್ಮದು ಹೋರಾಟ ನಿಲ್ಲುತ್ತೆ ಅನ್ನೋದು ಸುಳ್ಳು. ಯಾಕೆಂದ್ರೆ ಅರೆಸ್ಟ್ ಆದ ತಕ್ಷಣ ಆ ಮನುಷ್ಯ ಏನಾಗಿ ಬರ್ತಾನೆ, ಹೊರಗಡೆ ಬರ್ತಾನೆ ಅಂತ ಎಲ್ಲ ಮಾಧ್ಯಮದಲ್ಲಿ ನೋಡ್ತಿದ್ದೀರಿ. ನಿನ್ನೆ ಬಿಟ್ಟಿದ್ದಾರೆ ವಿಡಿಯೋ ಅಂದರೆ ಇವ್ರಿಗೆಲ್ಲ ಗೊತ್ತಿರುತ್ತೆ, ಕೇಂದ್ರದವ್ರಿಗೆ ಗೊತ್ತಿದೆ, ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೂ ಗೊತ್ತಿದೆ ಆ ಮನುಷ್ಯ ಎಲ್ಲಿದ್ದಾನೆ ಅಂತೆ. ಇವತ್ತು ನಾವು ಒಂದು ಬಸ್ ಹತ್ತಿದ್ರೆ ಇವೇ ಸರ್ಕಾರಗಳು ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ ಇದೆ ಅಲ್ವಾ. ಇವತ್ತು ಒಂದು ಪಾಸ್ಪೋರ್ಟನ್ನ ಅವ್ರನ್ನ ಹಿಡಿಯೋಕ್ಕಾಗಿಲ್ಲ ಅಂದರೆ ಇವರು ನಮ್ಮ ಸರ್ಕಾರಗಳಿಗಾಗಲಿ ನಮ್ಮ ಪೊಲೀಸ್ನವ್ರಿಗಾಗಲಿ ಚೂರು ಮಾನ ಮರ್ಯಾದೆ ಇಲ್ಲ ಅನ್ನೋದನ್ನ ಎಲ್ಲ ಹೆಣ್ಮಕ್ಳು ಯಾರಿಗೂ ಸಹ ಈ ನೋವು ಬರಬಾರ್ದು. ನಮ್ಮನೆ ಹೆಣ್ಮಕ್ಳು ನಾವು ಭದ್ರವಾಗಿದ್ದೀವಿ ಅನ್ನೋ ಪರಿಸ್ಥಿತಿಯಲ್ಲಿ ನಾವಿಲ್ಲ ಇವತ್ತು.